ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕನ್ಸೈನ್ಮೆಂಟ್ ಅಕೌಂಟ್ಸ್. ಸೊ ಈ ಕನ್ಸೈನ್ಮೆಂಟ್ ಅಕೌಂಟ್ಸ್ ಮೇಲೆ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೇವೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಕೂಡ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಸೊ ಈಗ ನಾ ಏನು ಪ್ರಾಬ್ಲಮ್ ಸಾಲ್ವ್ ಮಾಡತ್ತನಲ್ಲ, ಸೊ ಇದು ಬೇಸ್ಡ್ ಆನ್ ದ ಕಾಸ್ಟ್ ಪ್ರೈಸ್ ಮೆಥಡ್ ಮೇಲೆ. ಸೊ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ನಲ್ಲಿ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಸಾಲ್ವ್ ಮಾಡೋಣ. ಸೊ ಇಲ್ಲಿವರೆಗೂ ಕೂಡ ಇವೆಲ್ಲ ಕಾಸ್ಟ್ ಪ್ರೈಸ್ ಮೆಥಡ್ ಮೇಲೆ ಪ್ರಾಬ್ಲಮ್ಸ್ ಇವೆ. ಸೊ ಈ ಥರ ಪ್ರಾಬ್ಲಮ್ಸ್ ಕೂಡ ಎಕ್ಸಾಮ್ನಲ್ಲಿ 10 ಮಾರ್ಕ್ಸ್ ಆರ್ 15 ಮಾರ್ಕ್ಸ್ ಕೂಡ ಕೇಳ್ಬೋದು. ನೆಕ್ಸ್ಟು ವರ್ಕಿಂಗ್ ನೋಟ್ ಏನಿದೆಯಲ್ಲ ಅವನ್ನ 5 ಮಾರ್ಕ್ಸ್ ಕೂಡ ಕೇಳ್ತಾರೆ. ಸೊ ಓಕೆ, ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ಮುಂದೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಸೊ ಹಾಗಾದರೆ ಇಲ್ಲೊಂದು ಪ್ರಾಬ್ಲಮ್ ಇದೆ, ಯಾವ ಥರ ಇದು ಸಾಲ್ವ್ ಮಾಡ್ಬೇಕಂತೇಳಿ ನೋಡೋಣ ಬನ್ನಿ. ಜಸ್ಟ್ ನೋಡಿರಿ, ಫಸ್ಟ್ ಪ್ರಾಬ್ಲಮ್ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಫಸ್ಟ್ ನೋಡಿರಿ ಪ್ರಾಬ್ಲಮ್ ಯಾವ ಥರ ಇದೆ, ನಾವು ಹೆಂಗೆ ಸಾಲ್ವ್ ಮಾಡ್ಬೇಕಂತೇಳಿ ನೋಡೋಣ. ಪ್ರಾಬ್ಲಮ್ ನೋಡಿರಿ, ಮಂಜುನಾಥ್ ಆಫ್ ಮೈಸೂರು ಸೆಂಟ್ 500 ಸ್ಟೀಲ್ ಚೇರ್ಸ್ ಟು ಹಿರೇಮಠ ಆಫ್ ಹಾಸನ್ ಅಂತ ಹೇಳ್ತಾರೆ ಆನ್ ಕನ್ಸೈನ್ಮೆಂಟ್. The cost of each chair was rupees 750. ಪ್ರತಿಯೊಂದು ಚೇರ್ನ ಬೆಲೆ ಎಷ್ಟೈತೆ ಅಂದ್ರೆ 750 rupees ಐತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ದ ಎಕ್ಸ್ಪೆನ್ಸಸ್ ಆಫ್ ಮಂಜುನಾಥ್ ವೇರ್ ಪ್ರೈಟ್ ಚಾರ್ಜಸ್ 30,000, ಇನ್ಶೂರೆನ್ಸ್ 20,000. ನೆಕ್ಸ್ಟ್ ನೋಡಿರಿ, During transit, 50 chairs were totally destroyed and the insurance company paid rupees 30,800 towards claim. ಸೊ ಈ ಥರ ಇದೆ. ನೆಕ್ಸ್ಟ್ ಇಲ್ಲಿ ಪ್ಯಾರಾಗ್ರಾಫ್ ಅಬ್ಸರ್ವ್ ಮಾಡಿ. ಹಿರೇಮಠ್ ಸೋಲ್ಡ್ 350 chairs of rupees 1,100 each and he paid for godown rent and selling expenses rupees 6,500. Hiremat was entitled to commission at 10% on sales. 10% on sales. Prepare consignment account, abnormal loss account and Hiremat's accounts in the books of Manjunath. ಸೊ ಈ ಥರ ಇದೆ ಪ್ರಾಬ್ಲಮ್ ಇದೆ. ಸೊ ಇದನ್ನು ನಾವು ಪ್ರೊಸೀಜರ್ಸ್ ಏನಿದೆ ನಮ್ಮದು ಫಾಲೋ ಅಪ್ ಮಾಡಬೇಕು. ಸೊ ಇವಾಗ ನೋಡಿರಿ, ಅಬ್ಸರ್ವ್ ಮಾಡಿರಿ ನೀವು, ಇಲ್ಲಿ ಗೂಡ್ಸ್ ಟು ಕನ್ಸೈನ್ಮೆಂಟ್ ಎಷ್ಟು ಅಮೌಂಟ್ ಇದೆ, 500 ಸ್ಟೀಲ್ ಇದೆ. 8 rupees ಎಷ್ಟಿದೆ ನೋಡಿರಿ, 8 rupees. ಈಚ್ ಚೇರ್ ರುಪೀಸ್ ಎಷ್ಟಿದೆ, 750 ಇದೆ. ಅಂದರೆ 500 into 750 ಮಾಡಬೇಕು. ಸೊ ಮತ್ತು ಇನ್ನೊಂದು ಏನು ಅಬ್ಸರ್ವ್ ಮಾಡಬೇಕಂದ್ರೆ ಇವನ್ನೆಲ್ಲ ಕೀ ಪಾಯಿಂಟ್ಸ್ ನೀವು ನೋಟ್ ಮಾಡಿ ಇಟ್ಕೊರಿ. ಸೊ ಇಲ್ಲಿ ಹೂ ಈಸ್ ಎ ಕನ್ಸೈನರ, ಹೂ ಈಸ್ ಎ ಕನ್ಸೈನಿ. ಸೊ ಯಾರು ಕನ್ಸೈನರ ಮತ್ತು ಯಾರು ಕನ್ಸೈನಿ, ಸೊ ಅದನ್ನು ಐಡೆಂಟಿಫೈ ಮಾಡಬೇಕು ಫಸ್ಟ್. ಸೊ ಯಾರು ಗೂಡ್ಸ ಸೆಂಡ್ ಮಾಡತ್ತಿರ್ತಾರಲ್ಲ, ಸೊ ಅವ್ರಿಗೆ ಏನಂತಾರೆ, ಕನ್ಸೈನರ್ ಅಂತಾರೆ. ಇಲ್ಲಿ ಮಂಜುನಾಥ್ ಅನ್ನೋರು ಏನು ಕನ್ಸೈನರ್. ನೆಕ್ಸ್ಟ್ ಹಿರೇಮಠ ಆಫ್ ಹಾಸನ್ ಅಂತದಾರಲ್ಲ, ಸೊ ಅವ್ರು ಏನು ಕನ್ಸೈನಿ. ಸೊ ಅಂದರೆ ಗೂಡ್ಸ ಮಂಜುನಾಥ್ ಅನ್ನೋರು ಯಾರಿಗೆ ಗೂಡ್ಸ್ ಕಳ್ಸತ್ತಾರೆ, ಹಿರೇಮಠ ಆಫ್ ಹಾಸನ್ ಅನ್ನೋರು ಗೂಡ್ಸ್ ಕಳ್ಸತ್ತಾರೆ. ಸೊ ಮಂಜುನಾಥ್ ಆಫ್ ಮೈಸೂರು ಅನ್ನೋರು, ಸೊ ಇವರು ಹಿರೇಮಠ ಆಫ್ ಹಾಸನ್ ಅವ್ರಿಗೆ ಗೂಡ್ಸ್ ಕಳ್ಸತ್ತಾರಲ್ಲ. ಸೊ ಮಂಜುನಾಥ ಕನ್ಸೈನರ, ಹಿರೇಮಠ ಕನ್ಸೈನಿ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ದ ಎಕ್ಸ್ಪೆನ್ಸಸ್ ಆಫ್ ಮಂಜುನಾಥ್ ಎಕ್ಸ್ಪೆನ್ಸಸ್ ಯಾವ ಮಾಡಿರ್ತಾನೆ ಅಂದರೆ ಇಲ್ಲೇನು ಕನ್ಸೈನರ್ ಮಾಡಿರುವಂಥ ಎಕ್ಸ್ಪೆನ್ಸಸ್ 30,000, ಇನ್ಶೂರೆನ್ಸ್ 20,000, ಪ್ರೈಟ್ ಚಾರ್ಜಸ್ 30,000, ಇನ್ಶೂರೆನ್ಸ್ 20,000 ಮೇನ್ ಫಾರ್ಮೆಟ್ನಲ್ಲಿ ತೆಗೆದುಕೊಳ್ಬೇಕು ನೀವು. ನೆಕ್ಸ್ಟ್ 50 ಚೇರ್ ಏನಾಗಿದಾವೆ ಅಂತ ಹೇಳ್ತಾರೆ, ಡಿಸ್ಟ್ರಾಯ್ ಆಗಿದೆ ಅಂತ ಹೇಳ್ತಾರೆ. ಇದು ಏನು ರೀ, ಅಬ್ ನಾರ್ಮಲ್ ಲಾಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ಶೂರೆನ್ಸ್ ಕಂಪ್ನಿ ಅವಕ್ಕೆ ಪೇಡ್ ಮಾಡಿದಾರು ಅಂತ ಹೇಳ್ತಾರೆ 30,800. ಸೊ ಅದನ್ನು ಅಬ್ ನಾರ್ಮಲ್ ಲಾಸ್ ಅಕೌಂಟ್ದಾಗ ನಾವು ತೆಗೆದುಕೊಳ್ಳೋಣ. ನೆಕ್ಸ್ಟ್ ನೋಡಿರಿ, ಹಿರೇಮಠ ಸೋಲ್ಡ್ 350 ಚೇರ್ ಸೋಲ್ಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಎಷ್ಟು ರುಪೀಸ್ ಇದೆ, ಈಚ್ ಚೇರ್ rupees 1,100 ಅಂತಿದೆ. ನೆಕ್ಸ್ಟ್ ನೋಡಿರಿ, ಹಿರೇಮಠ ಹಿ ಪೇಡ್ ಅಂದರೆ ಹಿರೇಮಠ ಪೇಡ್ ಗೋಡೌನ್ ರೆಂಟ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟು ಮಾಡಿದಂದರೆ 6,500 ಮಾಡಿದನು. ಹಿರೇಮಠ ವಾಸ್ ಎಂಟೈಟಲ್ಡ್ ಟು ಎ ಕಮಿಷನ್ ಆಟ್ 10% ಆನ್ ಸೇಲ್ಸ್ ಅಂತ ಹೇಳ್ತಾರೆ. ಸೊ ಈ ಥರ ಕಮಿಷನ್ ತೊಗೋತಾನವ 10% ಆನ್ ಸೇಲ್ಸ್ ಮೇಲೆ. ಇಲ್ಲಿ ನೋಡ್ರಿ, ಹಿರೇಮಠ ಏನು ಮಾಡ್ತಾನೆ, ಸೇಲ್ಸ್ ಮೇಲೆ ಕಮಿಷನ್ ತೊಗೋತಾರೆ 10% ಅಂತ.
ಸೊ ಇದೇ ಒಂದು ಪ್ರಾಬ್ಲಮ್ ಇದೆ. ಸೊ ಇದನ್ನು ನಾವು ಒನ್ ಬೈ ಒನ್ ನಮ್ಮ ಪ್ರೊಸೀಜರ್ಸ್ ಫಾಲೋಅಪ್ ಮಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಆಲ್ರೆಡಿ ನಾನು ನಿಮ್ಗೆ ಪ್ರೀವಿಯಸ್ ಕ್ಲಾಸ್ದಲ್ಲಿ ಹೇಳಿಕೊಟ್ಟಿದ್ದೀನಿ. ಕನ್ಸೈನ್ಮೆಂಟ್ ಫಾರ್ಮ್ಯಾಟ್ ಹೇಳಿದ್ದೀನಿ, ಕನ್ಸೈನಿ ಅಕೌಂಟ್ ಫಾರ್ಮ್ಯಾಟ್ ಹೇಳಿದ್ದೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಿದ್ದೀವಿ. ಅಬ್ನಾರ್ಮಲ್ ಲಾಸ್ ವರ್ಕಿಂಗ್ ನೋಟ್ ಸಾಲ್ವ್ ಮಾಡಿದ್ದೇವೆ. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಕೂಡ ವರ್ಕಿಂಗ್ ನೋಟ್ ಸಾಲ್ವ್ ಮಾಡಿದ್ದೇವೆ. ಸೊ ಅವನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ಕೋತಾ ಇರಬೇಕು. ಸೊ ಪ್ರಾಕ್ಟೀಸ್ ಕೂಡ ಮಾಡಬೇಕು. ಸೊ ಇವಾಗ ನೋಡೋಣ ಪ್ರಾಬ್ಲಮ್. ಜಸ್ಟ್ ಏನು ಮಾಡ್ರಿ ಜಸ್ಟ್ ಈಗ ನೀವು ಆ್ಯಕ್ಚುಲಿ ವರ್ಕಿಂಗ್ ನೋಟ್ ಸ್ಟಾರ್ಟಿಂಗ್ ಏನು ಹಾಕಕ್ಕೆ ಹೋಗ್ಬರ್ರಿ, ನಂತರ ಹಾಕಕ್ರಿ. ಜಸ್ಟ್ ಏನು ಮಾಡಿರಿ, ಸೊಲ್ಯೂಷನ್ ಅಂತ ಹಾಕಿ ಕನ್ಸೈನ್ಮೆಂಟ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಿ. ಪ್ರಾಬ್ಲಮ್ ಪರ್ಫೆಕ್ಟ್ ಆದ ನಂತರ ಕೂಡ ನೀವು ಏನು ಮಾಡ್ಬೋದು, ವರ್ಕಿಂಗ್ ನೋಟ್ ಫಸ್ಟ್ ಹಾಕಿ ನಂತರ ಕನ್ಸೈನ್ಮೆಂಟ್ ಹಾಕ್ರಿ ನಡೆಯುತ್ತೆ. ಸೊ ಬಟ್ ತಿಳ್ಕೊಳ್ಳೋವಾಗ ಸೊ ಈ ಥರ ನೀವು ಫಾಲೋಅಪ್ ಮಾಡಿದ್ರೆ ನಡೀತೆ. ಬೇಕಾದ್ರೆ ಇದೇ ಥರ ನೀವು ಫಾಲೋಅಪ್ ಮಾಡಿದ್ರೆ ನಡೀತೆ. ಅಂದರೆ ಫಸ್ಟ್ ಕನ್ಸೈನ್ಮೆಂಟ್ ಅಕೌಂಟ್ ಹಾಕೋದಾ, ಕನ್ಸೈನಿ ಅಕೌಂಟ್ ಹಾಕೋದಾ, ಫಸ್ಟ್ ಕನ್ಸೈನ್ಮೆಂಟ್ ಅಕೌಂಟ್ ಹಾಕಿ ವರ್ಕಿಂಗ್ ನೋಟ್ ಸಾಲ್ವ್ ಮಾಡಿ ಕೂಡ ನಡೆಯುತ್ತೆ. ಸೊ ಯಾವ್ದು ಮಾಡ್ತೀರಿ ಮಾಡಿರಿ. ಸೊ ಫಸ್ಟ್ ಏನು ಮಾಡಿರಿ, ಕನ್ಸೈನ್ಮೆಂಟ್ ಅಕೌಂಟ್ ಹಾಕ್ರಿ. ಸೊ ಈ ಪ್ರಕಾರ ಹೋಗ್ರಿ, ಫಸ್ಟ್ ಕನ್ಸೈನ್ಮೆಂಟ್ ಅಕೌಂಟ್ ಹಾಕ್ರಿ. ಅಂದರೆ ಇನ್ಫಾರ್ಮೇಷನ್ ಕೆಲವೊಂದಷ್ಟು ಇವೆಲ್ಲ ಇನ್ಫಾರ್ಮೇಷನ್ ಪ್ರಾಬ್ಲಮ್ದಾಗೆ ಸಿಗ್ತಾವೆ. ಓನ್ಲಿ ಅಬ್ ನಾರ್ಮಲ್ ಲಾಸ ಮತ್ತು ಕನ್ಸೈನ್ಮೆಂಟ್ ಸ್ಟಾಕ್ ಅಷ್ಟೇ ಸಿಗೋದಿಲ್ಲಲ್ಲ, ಅವನಷ್ಟೇ ನಾವು ಪಾಯಿಂಟ್ ಔಟ್ ಮಾಡಬೇಕು. ಸೊ ಅದಕ್ಕಾಗಿ ಫಸ್ಟ್ ನೀವೇನು ಮಾಡಿರಿ, ಕನ್ಸೈನ್ಮೆಂಟ್ ಅಕೌಂಟ ಫಸ್ಟ್ ಫಾರ್ಮ್ಯಾಟ್ ಹಾಕ್ರಿ. ಈ ಕಡೆ ಡೆಬಿಟ್ ಸೈಡ್, ಈ ಕಡೆ ಕ್ರೆಡಿಟ್ ಸೈಡ್ ಅಂತ ಮೆನ್ಷನ್ ಮಾಡಿರಿ. ನೆಕ್ಸ್ಟ್ ನೋಡಿರಿ, ಈ ಕಡೆ ಡೆಬಿಟ್ ಸೈಡ್ ಮಾಡಬೇಕು, ಈ ಕಡೆ ಕ್ರೆಡಿಟ್ ಸೈಡ್ ಮಾಡಬೇಕು. ಸೊ ಇವಾಗ ಏನು ತೊಗೋಬೇಕಂದ್ರೆ ಫಸ್ಟ್ ಅಬ್ಸರ್ವ್ ಮಾಡಿರಿ, ಫಾರ್ಮ್ಯಾಟ್ ಇದೆ. ಏನೇನು ಫಾರ್ಮ್ಯಾಟ್ದಾಗ ಏನೇನು ಇನ್ಫಾರ್ಮೇಷನ್ ಬರುತ್ತೆ, ಟು ಗೂಡ್ಸ್ ಆ್ಯಂಡ್ ಟು ಕನ್ಸೈನ್ಮೆಂಟ್ ಅಂತ ಬರುತ್ತೆ, ಟು ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೆ, ಟು ಕನ್ಸೈನಿ ಅಕೌಂಟ, ಟು ಕನ್ಸೈನಿ ಅಕೌಂಟ ಕಮಿಷನ್, ಬೈ ಬ್ಯಾಂಕ್ ಅಕೌಂಟ್, ಬೈ ಅಬ್ನಾರ್ಮಲ್ ಲಾಸ್ ಅಕೌಂಟ್, ಬೈ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್. ಆಲ್ರೆಡಿ ಇದನ್ನು ಕೂಡ ನೀವು ಫಾರ್ಮ್ಯಾಟ ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ದೀರ. ಸೊ ಇವಾಗ ಏನು ಮಾಡಬೇಕು, ಡೆಬಿಟ್ ಸೈಡ್ ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್ ಸೈಡ್ ನೋಡಿರಿ, ಟು ಗೂಡ್ಸ್ ಸೆಂಡ್ ಟು ಕನ್ಸೈನ್ಮೆಂಟ್, ಸೆಂಡ್ ಟು ಕನ್ಸೈನ್ಮೆಂಟ್ ಎಷ್ಟಿದೆ ನೋಡಿರಿ, ಗೂಡ್ಸ್ ಸೆಂಡ್ ಟು ಕನ್ಸೈನ್ಮೆಂಟ್. ಸೊ ಇಲ್ಲಿ ನೋಡಿರಿ, ಮಂಜುನಾಥ್ ಆಫ್ ಮೈಸೂರು ಸೆಂಟ್ 500 ಸ್ಟೀಲ್ಸ್ ಆಟ್ ರುಪೀಸ್ ಎಷ್ಟಿದೆ ನೋಡಿರಿ. ದ ಕಾಸ್ಟ್ ಆಫ್ ಈಚ್ ಚೇರ್ ವಾಸ್ ರುಪೀಸ್ 750 ಇದೆ. ಅಂದರೆ ಏನು ಮಾಡಬೇಕು, 500 ಇಂಟು 750 ಮಾಡಬೇಕು. ಸೊ ಅಂದರೆ ಏನು ಮಾಡ್ಬೇಕು ನೀವು, ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಟು ಕನ್ಸೈನ್ಮೆಂಟ್ ಅಂತ ಹೇಳಿ ತೋರಿ, ಟು ಗೂಡ್ಸ್ ಸೆಂಟ್ ಟು ಕನ್ಸೈನ್ಮೆಂಟ್. ಸೊ ಇಲ್ಲಿ ಏನು ಮಾಡಬೇಕು, 500 ಇಂಟು 750 ಮಾಡಿದಾಗ ಅಮೌಂಟ್ ಎಷ್ಟು ಬರುತ್ತೆ, ಅಮೌಂಟು ಸೊ ಅಮೌಂಟ್ ಇದೆ 3,75,000 ಬರುತ್ತೆ. ಅಮೌಂಟ್ ಎಷ್ಟು ಬರುತ್ತೆ ಅಂದರೆ 3,75,000 ಬರುತ್ತೆ. ಅಂದರೆ 500 ಇಂಟು 750 ಮಾಡಿದಾಗ 3,75,000 ಬರುತ್ತೆ. ಸೊ ನೆಕ್ಸ್ಟ್ ನೋಡಿರಿ, ಟು ಬ್ಯಾಂಕ್ ಅಕೌಂಟ್ ಅಂದರೆ ಕನ್ಸೈನರ್ ಮಾಡಿರುವಂಥ ಎಕ್ಸ್ಪೆನ್ಸಸ್ ತೊಗೋಬೇಕು. ಸೊ ಇದನ್ನು ಬ್ರೆಕೆಟ್ದಾಗ ಹಾಕಿದನಲ್ಲ, ಸೊ ಇದನ್ನು ಇಂಪಾರ್ಟೆಂಟ್ ನೆನಪಿಟ್ಕೋರಿ. ಕನ್ಸೈನರ್ ಅಂದರೆ ಯಾರು ಇಲ್ರಿ. ಸೊ ನೋಡಿರಿ, ಕನ್ಸೈನರ್ ಯಾರು ಅದಾರೆ, ಮಂಜುನಾಥ್ ಅನ್ನೋರು ಕನ್ಸೈನರ್. ಸೊ ಅವ ಏನೇನು ಎಕ್ಸ್ಪೆನ್ಸಸ್ ಮಾಡಿದಾನೆ ನೋಡಿರಿ, ಪ್ರಯಾರಿಟಿ ಚಾರ್ಜಸ್ 30,000, ಇನ್ಶೂರೆನ್ಸ್ 20,000. ಅಂದರೆ ಎಷ್ಟಾಯಿತು, 50,000 ಆಯ್ತಲ್ಲ, 50,000 ಎಷ್ಟಾಯಿತು, 50,000. ಸೊ ಇದನ್ನ ಏನು ಮಾಡಿರಿ, ಡೈರೆಕ್ಟಾಗಿ ಮೆನ್ಷನ್ ಮಾಡ್ಕೊರಿ. ಜಸ್ಟ್ ಏನು ಮಾಡಿರಿ, 50,000. ಮತ್ತು ಇನ್ನೊಂದು, ಇವು ರಿಕರಿಂಗ್ ಎಕ್ಸ್ಪೆನ್ಸಸ್ಸು ಅಥವಾ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ಸು ಇಲ್ಲೇನು ನೀವು ಕ್ಲಾಸಿಫೈ ಮಾಡಬಾರ್ರಿ. ಓನ್ಲಿ ಫಾರ್ ವರ್ಕಿಂಗ್ ನೋಟ್ ಮಾಡುವಾಗ ಮಾತ್ರ ನಾವು ರಿಕರಿಂಗ್ ಎಕ್ಸ್ಪೆನ್ಸಸ್, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತೇಳಿ ಕ್ಲಾಸಿಫಿಕೇಷನ್ ಮಾಡಬೇಕು. ಬಟ್ ಇಲ್ಲಿ ತೊಗೋವಾಗ ಕನ್ಸೈನರ್ ಅವ್ನು ರಿಕರಿಂಗರೇ ಮಾಡಲಿ ನಾನ್ ರಿಕರಿಂಗರೇ ಮಾಡಲಿ, ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ತೆಗೆದುಕೊಳ್ಬೇಕು. ಸೊ ಕನ್ಸೈನರ್ ಎಕ್ಸ್ಪೆನ್ಸಸ್ ಎಷ್ಟು ಅಂದರೆ 50,000. ಇದನ್ನು ನೆನಪಿಟ್ಕೋರಿ ನೀವು. ಇಷ್ಟಾಯಿತು ಅಂದರೆ ಇಲ್ಲಿ ನೋಡಿರಿ, ಕನ್ಸೈನರ್ ಒನ್ಸ್ ಅಗೇನ್ ಇನ್ನೊಮ್ಮೆ ನೋಡಿರಿ. ಸೊ ಯಾವ ಮಾಡಿದ್ದಾನೆ, ಪ್ರಯಾರಿಟಿ ಚಾರ್ಜಸ್ 30,000 ಮಾಡಿದ್ದಾನೆ. ನೆಕ್ಸ್ಟ್ ಇನ್ಶೂರೆನ್ಸ್ ಎಷ್ಟು ಮಾಡಿದ್ದಾನೆ, ನಾವು 20,000 ಮಾಡಿದ. ಟೋಟಲ್ ಮಾಡಿದಾಗ 50,000 ಆಯ್ತಲ್ಲ. ಸೊ ಡೈರೆಕ್ಟಾಗಿ ಅದನ್ನ ಮೆನ್ಷನ್ ಮಾಡಿರಿ, 50,000 ಅಂತೇಳಿ ಮೆನ್ಷನ್ ಮಾಡಬೇಕು. ಅಂದರೆ ನೀವು ಪ್ರಾಬ್ಲಮ್ ಸ್ಟಾರ್ಟ್ ಮಾಡುವಾಗ ಇಲ್ಲಿಂದನೇ ಸ್ಟಾರ್ಟ್ ಮಾಡಿರಿ. ಫಸ್ಟ್ ಕನ್ಸೈನ್ಮೆಂಟ್ ಅಕೌಂಟ್ ಹಾಕ್ರಿ, ಗೂಡ್ಸ್ ಆ್ಯಂಡ್ ಟು ಕನ್ಸೈನ್ಮೆಂಟ್ ಅಕೌಂಟ್, ನೆಕ್ಸ್ಟ್ ಟು ಬ್ಯಾಂಕ್ ಅಕೌಂಟ್. ಸೊ ಇದನ್ನೇ ಸ್ಟಾರ್ಟ್ ಮಾಡಿರಿ ಇದೇ ಥರ. ನೆಕ್ಸ್ಟ್ ನೋಡಿರಿ, ಟು ಕನ್ಸೈನೀಸ್ ಅಕೌಂಟ್ ಹಾಕಬೇಕು. ಅಂದರೆ ಇಲ್ಲಿ ಎಕ್ಸ್ಪೆನ್ಸಸ್ ತೊಗೋಬೇಕು. ಸೊ ಟು ಕನ್ಸೈನೀಸ್ ಅಕೌಂಟ್ ಹಾಕಿ ಎಕ್ಸ್ಪೆನ್ಸಸ್, ಕನ್ಸೈನಿ ಮಾಡಿರುವಂಥ ಎಕ್ಸ್ಪೆನ್ಸಸ್ ಯಾವ್ದು ನೋಡಿರಿ ಪ್ರಾಬ್ಲಮ್ದಾಗ. ಸೊ ಇಲ್ಲಿ ಕನ್ಸೈನಿ ಅಂದರೆ ಯಾರು, ಹಿರೇಮಠ. ಸೊ ಹಿರೇಮಠ ಏನು ಮಾಡಿದ್ದಾನೆ, ಪೇಡ್ ಫಾರ್ ಗೋಡೌನ್ ರೆಂಟ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ರುಪೀಸ್ ಎಷ್ಟು ಮಾಡಿದ್ದಾನೆ, 6,500. ಅಂದರೆ
ಹಿರೇಮಠ ಮಾಡಿರುವಂಥ ಎಕ್ಸ್ಪೆನ್ಸಸ್ ತೆಗೆದುಕೊಳ್ರಿ. ಏನು ಮಾಡ್ಬೇಕು ಈಗ ಜಸ್ಟ್ 6500 ತೆಗೆದುಕೊಳ್ಳೋಣ. ನೆಕ್ಸ್ಟ್ ನೋಡಿರಿ, ಇನ್ನು ಏನು ಮಾಡಬೇಕು, ಟು ಕನ್ಸೈನೀಸ್ ಅಕೌಂಟ್ ಅಂತ ಹಾಕಿ ಬ್ರೆಕೆಟ್ದಾಗ ಕಮಿಷನ್ ಅಂತ ತೊಗೋರಿ. ಓಕೆ, ಕಮಿಷನ್ ತೊಗೊಂಡ ಎಷ್ಟು ಪರ್ಸೆಂಟ್ ಕಮಿಷನ್ ತೊಗೋತಾನೆ ನೋಡ್ರಿ, ಎದ್ರ ಮೇಲೆ ತೊಗೋತಾನೆ ನೋಡ್ರಿ, ಅಬ್ಸರ್ವ್ ಮಾಡಿರಿ ಅನ್ನೋದು ಸ್ವಲ್ಪ. ಇಲ್ಲಿ ನೋಡ್ರಿ, ಹಿರೇಮಠ ವಾಸ್ ಎಂಟೈಟಲ್ ಟು ಕಮಿಷನ್ ಆಟ್ 10% ಅಂತ ಹೇಳ್ತಾನೆ. ಆನ್ ಎದ್ರ ಮೇಲೆ, ಆನ್ ಸೇಲ್ಸ್ ಮೇಲೆ ಹೇಳ್ತಾನೆ. ಅಂದರೆ ನಾವು ಮೊದಲಿಗೆ ಏನು ಮಾಡ್ಕೋಬೇಕು, ಸೇಲ್ಸ್ ವ್ಯಾಲ್ಯೂ ಬರ್ಕೋಬೇಕು. ಸೊ ಹಾಗಾದರೆ ನೋಡೋಣ, ಜಸ್ಟ್ ಏನು ಮಾಡಿರಿ, ಇಲ್ಲಿ ಟು ಕನ್ಸೈನಿ ಅಕೌಂಟ್ ಅಂತ ಹಾಕ್ರಿ, ಬ್ರೆಕೆಟ್ದಾಗ ಕಮಿಷನ್ ಅಂತ ಹಾಕ್ರಿ, 10% ಆಫ್ ಅಂತ ಅಷ್ಟೇ ಇಡ್ರಿ. ನೆಕ್ಸ್ಟ್ ಏನು ಮಾಡಿರಿ, ಈ ಸೈಡ ಬಾಯ್ ಬ್ಯಾಂಕ್ ಅಕೌಂಟ್ ಅಂತ ಮೆನ್ಷನ್ ಮಾಡಿ ಬ್ರೆಕೆಟಲ್ಲಿ ಸೇಲ್ಸ್ ಮಾಡಿರಿ. ಬಾಯ್ ಬ್ಯಾಂಕ್ ಅಕೌಂಟ್ ಅಂದ್ರೂ ನಡೀತೆ ಅಥವಾ ಬಾಯ್ ಕನ್ಸೈನೀಸ್ ಅಕೌಂಟ್ ಅಂದ್ರೂ ನಡೀತೆ. ನೆನಪಿಟ್ಕೊರೆ, ಎಷ್ಟು ಸೇಲ್ಸ್ ಮಾಡಿದ ಅನ್ನೋದು ನೋಡ್ಬೇಕು ನಾವು. ಎಷ್ಟು ಸೇಲ್ಸ್ ಮಾಡಿರ್ಬೋದು ರೀ, ಜಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿರಿ. ಹಿರೇಮಠ ಸೋಲ್ಡ್ 350 ಚೇರ್ಸ್ ಫಾರ್ ₹1100 ಈಚ್ ಅಂತ ಹೇಳ್ತಾರೆ. ಅಂದರೆ 350 ಚೇರ್ಸ ₹1100 ಶೇರ್ ಮಾಡಿದ್ದಾನೆ, ಅಂದರೆ ಸೆಲ್ ಮಾಡಿದ್ದಾನೆ. ಸೆಲ್ ಅಂದ್ರೆ ಜಸ್ಟ್ ಏನು ಮಾಡಿರಿ, ಸೋಲ್ಡ್ ಅಂತ ತೋರಿ, ಸೇಲ್ಸ್ ಅಂತ ಹಾಕ್ರಿ. ಸೊ ಇಲ್ಲಿ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ 3,85,000 ಬರುತ್ತೆ. ಸೊ ಅದು ಹೆಂಗಂದರೆ ಇಲ್ಲಿ ಅಬ್ಸರ್ವ್ ಮಾಡಿರಿ, 350 ಚೇರ್ಸ ಇಂಟು ಎಷ್ಟು ರುಪೀಸ್ ಇದೆ, 1100 ಪರ್ ಚೇರ್ ಇದೆ. ಸೊ ಅಂದರೆ ಸೊ ಈ ಅಮೌಂಟ್ ಇಷ್ಟು ಬರುತ್ತೆ, ಎಷ್ಟು 3,85,000 ಬರುತ್ತೆ. 350 ಇಂಟು 1100, ಸೊ ಇಷ್ಟು ಬರುತ್ತೆ. ನೆಕ್ಸ್ಟ್ ನೋಡಿ, ಇದು 3,85,000 ಇದೆ. ಸೊ 3,85,000 ಬರುತ್ತಲ್ಲ. ಸೊ ಇದನ್ನು ಏನು ಮಾಡಬೇಕು, 10% ಕಮಿಷನ್ ಕೊಡಬೇಕು. 3,85,000 ಮೇಲೆ ಕೊಟ್ಟರೆ ಎಷ್ಟಾಗುತ್ತೆ ಅಂದರೆ 38,500 ಆಗುತ್ತೆ. 3,85,000 ಇಂಟು 10/100 ಮಾಡಿದಾಗ 38,500 ಬರುತ್ತೆ. ಸೊ ಈ ಥರ ಆಯ್ತಲ್ಲ. ನೆಕ್ಸ್ಟ್ ಇನ್ನು ಬಾಯ್ ಅಬ್ನಾರ್ಮಲ್ ಲಾಸ್ ಅಂತ ಮೆನ್ಷನ್ ಮಾಡಿರಿ, ಬಾಯ್ ಕನ್ಸೈನ್ಮೆಂಟ್ ಸ್ಟಾಕ್ ಅಂತ ಮೆನ್ಷನ್ ಮಾಡಿರಿ. ಸೊ ಇವಕ್ಕೆ ವರ್ಕಿಂಗ್ ನೋಟ್ ಪ್ರಿಪೇರ್ ಮಾಡಬೇಕು. ಸೊ ಇಲ್ಲಿಗೆ ಎಷ್ಟು ಪ್ರಾಬ್ಲಮ್ ಸ್ಟಾಪ್ ಮಾಡಿರಿ. ಸೊ ಅಂದರೆ ಫಸ್ಟ್ ಪೇಜ್ದಲ್ಲಿ ನೀವು ಕನ್ಸೈನ್ಮೆಂಟ್ ಅಕೌಂಟ್ ಹಾಕಬೇಕು, ನಂತರ ನೆಕ್ಸ್ಟ್ ಪೇಜ್ದಲ್ಲಿ ವರ್ಕಿಂಗ್ ನೋಟ್ ಹಾಕಿರಿ. ಸೊ ಇವಾಗ ವರ್ಕಿಂಗ್ ನೋಟ್ ಹಾಕಬೇಕು. ಸೊ ಏನು ವರ್ಕಿಂಗ್ ನೋಟ್ಪ ಅಂದ್ರೆ ಫಸ್ಟ್ ವರ್ಕಿಂಗ್ ನೋಟ್ ನಂಬರ್ 1 ಅಂತ ಹಾಕ್ರಿ. ಓಕೆ, ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂತ ಹಾಕಬೇಕು. ಸೊ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ಸೊ ಪರ್ಟಿಕ್ಯುಲರ್ಸ ಕ್ವಾಂಟಿಟಿ ಅಥವಾ ಕೆ ಜಿ ಅಂತ ತೆಗೆದುಕೊಳ್ರಿ. ನೆಕ್ಸ್ಟ್ ಅಮೌಂಟ್ ಅಂತ ತೆಗೆದುಕೊಳ್ರಿ. ಇಲ್ಲಿ ಕೆ ಜಿ ಕೊಟ್ಟಾರೋ ಕ್ವಾಂಟಿಟಿ ಕೊಟ್ಟಾರೋ ಅಬ್ಸರ್ವ್ ಮಾಡಿರಿ. ಚೇರ್ಸ್ ಅದಾವಲ್ಲ, ಸೊ ಚೇರ್ಸ್ ಅಂದ್ರೆ ಇವೇನು ರೀ, ಕ್ವಾಂಟಿಟಿ ಅನ್ನಂಗೆ, ಇವಾಗ ಕೆ ಜಿ ಅಲ್ಲ. ಸೊ ನಾವೇನು ಮಾಡಬೇಕು, ಇದನ್ನ ಕೆ ಜಿ ಅಲ್ಲ, ಪರ್ಟಿಕ್ಯುಲರ್ಸ ಕ್ವಾಂಟಿಟಿ ಅಮೌಂಟ್ ಅಂತೇಳಿ ತೆಗೆದುಕೊಳ್ಬೇಕು. ನಂತರ ಏನು ಮಾಡಿರಿ, ಕಾಸ್ಟ್ ಆಫ್ ಗೂಡ್ಸ್ ಸೆಂಡ್ ಟು ಕನ್ಸೈನ್ಮೆಂಟ್. ಆಲ್ರೆಡಿ ಇದು ಫಾರ್ಮೆಟ್ ಕೂಡ ನಿಮ್ಗೆ ಗೊತ್ತಿದೆ, ನಾನು ಡೈರೆಕ್ಟಾಗಿ ಸಾಲ್ವ್ ಮಾಡ್ತೀನಿ. ಕಾಸ್ಟ್ ಆಫ್ ಗೂಡ್ಸ್ ಸೆಂಡ್ ಟು ಕನ್ಸೈನ್ಮೆಂಟ್ ಎಷ್ಟು ತೆಗೆದುಕೊಳ್ಬೇಕು ರೀ, ನೋಡಿರಿ ಎಷ್ಟು ಸೆಂಡ್ ಮಾಡಿದಾನವ, 500 ಸ್ಟೀಲ್ಸ್ ಸೆಂಡ್ ಮಾಡಿದಾನು. ಎಷ್ಟು ರುಪೀಸ, 750. ಅಂದರೆ ಕಾಸ್ಟ್ ಆಫ್ ಗೂಡ್ಸ್ ಸೆಂಡ್ ಟು ಕನ್ಸೈನ್ಮೆಂಟ್ ಆಲ್ರೆಡಿ ಇದನ್ನು ತೆಗೆದುಕೊಂಡಿದ್ದೀರಿ ನೋಡಿರಿ ನೀವು ಕನ್ಸೈನ್ಮೆಂಟ್ ಅಕೌಂಟ್ದ. 500 ಕ್ವಾಂಟಿಟಿ ಇಟ್ಕೋರಿ, ಅಮೌಂಟ್ ಎಷ್ಟಾಗುತ್ತೆ 3,75,000. ಅದು ಹೆಂಗಂದ್ರೆ 500 ಇಂಟು 750 ಮಾಡಬೇಕು. ಓಕೆ, ನೆಕ್ಸ್ಟ್ ಇನ್ನೇನು ಮಾಡಬೇಕು, ಆ್ಯಡ್ ಏನು ಮಾಡಿರಿ, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಮಾಡಬೇಕು. ಇಲ್ಲಿ ಕನ್ಸೈನರ್ ಮಾಡಿರುವ ಎಕ್ಸ್ಪೆನ್ಸಸ್ಸು ತೆಗೆದುಕೊಳ್ಬೇಕು. ನೆಕ್ಸ್ಟ್ ಕನ್ಸೈನಿ ಮಾಡಿರುವ ಎಕ್ಸ್ಪೆನ್ಸಸ್ ಕೂಡ ತೆಗೆದುಕೊಳ್ಬೇಕು. ಸೊ ಇದನ್ನು ನೆನಪಿಟ್ಕೊಂಡ್ರೆ ನೀವು ಯಾವಾಗಲೂ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಮಾಡುವಾಗ ಕನ್ಸೈನರ್ ಯಾವ ಮಾಡಿರ್ತಾನಲ್ಲ ಅವು ಎಕ್ಸ್ಪೆನ್ಸಸ್ ವಿತ್ ಅದ್ರ ಜೊತೆಗೆ ಕನ್ಸೈನಿ ಎಕ್ಸ್ಪೆನ್ಸಸ್ ಕೂಡ ನೀವು ತೆಗೆದುಕೊಳ್ಳಬೇಕು. ಜಸ್ಟ್ ನೋಡಿ ಇಲ್ಲಿ, ಈಗ ಕನ್ಸೈನರ್ ಯಾವ ಮಾಡಿರ್ತಾನೆ ಎಕ್ಸ್ಪೆನ್ಸಸ್ ನೋಡ್ರಿ. ನೆಕ್ಸ್ಟ್ ಕನ್ಸೈನಿ ಮಾಡಿರುವಂಥ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ತೆಗೆದುಕೊಳ್ಬೇಕು. ಇವಾಗ ನೀವು ಕ್ಯಾಟಗರಿ ಮಾಡಬೇಕು, ಅವನ ರಿಕರಿಂಗ್ ಎಕ್ಸ್ಪೆನ್ಸಸ್ ಮತ್ತು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತೇಳಿ ಕ್ಯಾಟಗರಿ ಮಾಡಬೇಕು. ಸೊ ಇವಾಗ ನೋಡಿರಿ ಪ್ರಾಬ್ಲಮ್ದಲ್ಲಿ ಅಬ್ಸರ್ವ್ ಮಾಡಿರಿ. ಈಗ ಪ್ರಯಾರಿಟಿ ಚಾರ್ಜಸ್ ಈಗ ಇಲ್ಲಿ ಹೇಳ್ತಾರೆ ನೋಡ್ರಿ, ಒನ್ಸ್ ಅಗೇನ್ ದ ಎಕ್ಸ್ಪೆನ್ಸಸ್ ಆಫ್ ಮಂಜುನಾಥ್ ಪ್ರಯಾರಿಟಿ ಚಾರ್ಜಸ್ 30,000 ಮಾಡಿದಾನಂತ, ಇನ್ಶೂರೆನ್ಸ್ 20,000 ಮಾಡಿದಂತ. ಅಂದರೆ ಅವ ಸೆಲ್ಲಿಂಗ್ ಅವ ಗೂಡ್ಸ ಸೆಂಡ್ ಮಾಡಿದಾನಲ್ಲ. ಸೊ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಯಾವ, ರಿಕರಿಂಗ್ ಎಕ್ಸ್ಪೆನ್ಸಸ್ ಯಾವ, ಇದ್ರ ಬಗ್ಗೆ ಎಲ್ಲ ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೇನೆ. ಸೊ ಅವನು ಒನ್ಸ್ ಅಗೇನ್ ಅವನ ಕ್ಲಾಸ್ಗಳನ್ನೆಲ್ಲ ನೋಡ್ರಿ.
ಸೊ ಇದು ಪ್ರೈವೇಟ್ ಚಾರ್ಜಸ್ ಇಟ್ ಕಮ್ಸ್ ಅಂಡರ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್, ಇನ್ಶೂರೆನ್ಸ್ ಇಟ್ ಕಮ್ಸ್ ಅಂಡರ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಅಂದರೆ ಕನ್ಸೈನರ್ ಮಾಡಿರುವಂಥ ಎಕ್ಸ್ಪೆನ್ಸಸ್ ಮಂಜುನಾಥ್ ಎಷ್ಟ 30,000 20,000. ಸೊ ಎಷ್ಟು ಆಯ್ತಿದ ಟೋಟಲ್ ಆಗಿ 50,000 ಆಯಿತು. ಅಂದರೆ ಏನು ಮಾಡ್ಬೇಕು ನಾವು ಪ್ರೈವೇಟ್ 30,000, ಇನ್ಶೂರೆನ್ಸ್ 20,000, ಟೋಟಲ್ ಆಗಿ 50,000 ಅಮೌಂಟ್ ಕಾಲಮ್ನಲ್ಲಿ ತೆಗೆದುಕೊಳ್ಬೇಕು. ನೆನಪಿಟ್ಕೋರಿ, ಇದನ್ನು ಕ್ವಾಂಟಿಟಿಯಲ್ಲಿ ಮೈನಸ್ ಅಂದರೆ ಕ್ವಾಂಟಿಟಿಯಲ್ಲಿ ಡ್ಯಾಶ್ ಇಡಬೇಕು, ಅಮೌಂಟ್ ಕಾಲಮ್ ತೆಗೆದುಕೊಳ್ಬೇಕು. ನಂತರ ಏನು ಮಾಡಿರಿ, ಇನ್ನು ಪ್ರಾಬ್ಲಮ್ದಾಗ ನಾರ್ಮಲ್ ಲಾಸ್ ಇದೇನು ಅಥವಾ ಇಲ್ಲ ನೋಡಿರಿ. ನಾರ್ಮಲ್ ಲಾಸ್ ಎಲ್ಲಿಯೂ ಕೊಟ್ಟಿಲ್ಲರಿ, ಜಸ್ಟ್ ಇಲ್ಲಿ ಒಂದು ಇದನ್ನು ಕೊಟ್ಟಾರ ನೋಡಿರಿ. ಡ್ಯೂರಿಂಗ್ ಟ್ರಾನ್ಸಿಟ್ 50 ಚೇರ್ಸ್ ವೇರ್ ಟೋಟಲಿ ಡಿಸ್ಟ್ರಾಯ್ಡ್ ಅಂತ ಹೇಳಿದೆ. ಇದು ಅಬ್ ನಾರ್ಮಲ್ ಲಾಸ್. ನಾನು ನಿಮ್ಗೆ ಪ್ರೀವಿಯಸ್ ಕ್ಲಾಸಲ್ಲಿ ನಾರ್ಮಲ್ ಲಾಸ್ ಯಾವ ಥರ ಪಾಯಿಂಟ್ ಔಟ್ ಮಾಡ್ತಾರೆ, ಅಬ್ ನಾರ್ಮಲ್ ಲಾಸ್ ಯಾವ ಥರ ಪಾಯಿಂಟ್ ಔಟ್ ಮಾಡ್ತಾರೆ ಅದನ್ನು ಕೂಡ ಹೇಳಿದ್ದೀನಿ. ಅಲ್ಲಿ ಒಂದು ಸೆಕೆಂಡ್ ನೋಡಿರಿ, ಅವನ್ನೆಲ್ಲ ನೋಡ್ಕೊರಿ. ನೆಕ್ಸ್ಟ್ ನಾರ್ಮಲ್ ಲಾಸ ಇಲ್ಲಿ ಯಾವುದೂ ಇಲ್ಲ, ಇದನ್ನು ಡ್ಯಾಶ್ ಇಡ್ರಿ. ನೆಕ್ಸ್ಟ್ ಆ್ಯಕ್ಚುಲಿ ನಾರ್ಮಲ್ ಲಾಸ್ ಇತ್ತಂದರೆ ನಾವು ಕ್ವಾಂಟಿಟಿ ಅಥವಾ ಕೆ ಜಿ ಈ ಕಾಲಮ್ನಲ್ಲಿ ಅಷ್ಟೇ ತೆಗೆದುಕೊಳ್ತೇವೆ, ಈ ಕಾಲಮ್ನಲ್ಲಿ ಏನೂ ತೆಗೆದುಕೊಳ್ಳೋದಿಲ್ಲ, ನೆನಪಿಟ್ಕೋರಿ ನಾರ್ಮಲ್ ಲಾಸ್ ಇದ್ದಾಗ. ನೆಕ್ಸ್ಟ್ ಇದನ್ನು ಟೋಟಲ್ ಮಾಡಿರಿ, 500 ಡೈರೆಕ್ಟ್ ಇಟ್ಕೋರಿ 500. ನೆಕ್ಸ್ಟ್ 3,75,000ದಲ್ಲಿ ಆ್ಯಡ್ ಮಾಡಬೇಕು. ಅಂದರೆ ಯಾರು ಹೇಳಿದಾರಲ್ಲ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್, ಸೊ ಯಾರು 4,25,000. ಸೊ ಎಷ್ಟು ಆ್ಯಡ್ ಮಾಡಬೇಕು, 50,000 ಆ್ಯಡ್ ಮಾಡಿದಾಗ 4,25,000 ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ನಿಮ್ಮ ಕ್ವಶನ್ ರೈಸ್ ಆಗಿರ್ಬೋದು, ಇಲ್ಲಿ ಕನ್ಸೈನಿ ಮಾಡಿರುವಂಥ ಎಕ್ಸ್ಪೆನ್ಸಸ್ ಅದಾವೆ, ಬಟ್ ಅವನು ಯಾಕೆ ತೆಗೆದುಕೊಂಡಿಲ್ಲ ಅಂದರೆ ಇಲ್ಲಿ ನೋಡಿರಿ, ಕನ್ಸೈನಿ ಯಾವ ಎಕ್ಸ್ಪೆನ್ಸಸ್ ಮಾಡಿದ್ದಾನೆ ನೋಡಿರಿ. ಒನ್ಸ್ ಅಗೇನ್ ಗೋಡೌನ್ ರೆಂಟ್ ಮಾಡಿದ್ದಾನೆ, ನೆಕ್ಸ್ಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂತೇಳಿ 6,500 ಮಾಡಿದಾನ. ಸೊ ಇದನ್ನು ಯಾಕೆ ತೆಗೆದುಕೊಳ್ಬಾರ್ದು ಅಂದರೆ ಇಟ್ ಈಸ್ ಎ ರಿಕರಿಂಗ್ ಎಕ್ಸ್ಪೆನ್ಸಸ್. ಸೊ ಅದಕ್ಕಾಗಿ ನಾವು ತೆಗೆದುಕೊಳ್ಳೋದಿಲ್ಲ, ಓನ್ಲಿ ಫಾರ್ ಎ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಮಾತ್ರ ತೆಗೆದುಕೊಳ್ತೇವೆ. ಸೊ ನೆಕ್ಸ್ಟ್ ನೋಡಿರಿ, ಇನ್ನು ಲೆಸ್ ಅಬ್ ನಾರ್ಮಲ್ ಲಾಸ್ ಅಂತ ಹಾಕ್ರಿ. ಅಬ್ ನಾರ್ಮಲ್ ಲಾಸ ಎಷ್ಟು ಟ್ರಾನ್ಸ್ಪೋರ್ಟೇಷನ್ ಮಾಡುವಾಗ ಲಾಸ್ ಆಗೈತೆ ಅಂತ ನೋಡಿರಿ. ಅಬ್ ನಾರ್ಮಲ್ 50 ಚೇರ್ಸ್ ವೇರ್ ಟೋಟಲಿ ಡಿಸ್ಟ್ರಾಯ್ಡ್ ಅಂತ ಹೇಳ್ತಾರೆ. ಡ್ಯೂರಿಂಗ್ ಟ್ರಾನ್ಸಿಟ್ 50 ಚೇರ್ಸ್ ಅಂದರೆ 50 ಚೇರ್ಸ್ ಅಂತ ಹಾಕಬೇಕು. 50 ಅಂದರೆ ಕ್ವಾಂಟಿಟಿಯಲ್ಲಿ ನೀವು ಏನು ಮಾಡಬೇಕು, ವಿ ಹ್ಯಾವ್ ಟು ಮೆನ್ಷನ್ ಕ್ವಾಂಟಿಟಿ 50 ಚೇರ್ಸ್, ಬಟ್ ಅಮೌಂಟ್ ನಾವು ಕ್ಯಾಲ್ಕುಲೇಟ್ ಮಾಡಿ ತೆಗೆದುಕೊಳ್ಬೇಕು. ಸೊ ಈಗ ಏನು ಮಾಡೋಣ, ಫಸ್ಟ್ ಏನು ಮಾಡಿರಿ ನೀವು ವರ್ಕಿಂಗ್ ನೋಟ್ ನಂಬರ್ 1 ಯಾವುದು ಕ್ಲೋಸಿಂಗ್ ಸ್ಟಾಕ್, ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಸೊ ಇನ್ನೊಂದು ಏನು ಮಾಡಿರಿ ನೀವು ವರ್ಕಿಂಗ್ ನೋಟ್ ಸೆಕೆಂಡ್ ಅಂತ ಹಾಕ್ರಿ. ವರ್ಕಿಂಗ್ ನೋಟ್ ಸೆಕೆಂಡ್ ಏನು ಮಾಡಬೇಕು, ಅಬ್ ನಾರ್ಮಲ್ ಲಾಸ್ ಅಂತ ಹಾಕಬೇಕು. ಕ್ಯಾಲ್ಕುಲೇಷನ್ ಆಫ್ ಅಬ್ ನಾರ್ಮಲ್ ಲಾಸ್ ಅಂತ ಹಾಕ್ರಿ. ಪರ್ಟಿಕ್ಯುಲರ್ಸ್ ಇಲ್ಲಿ ಕೂಡ ಕ್ವಾಂಟಿಟಿ, ನೆಕ್ಸ್ಟ್ ಅಮೌಂಟ್, ಕೆ ಜಿ ಇದ್ದರೆ ಕೆ ಜಿ ಅಂತ ತೆಗೆದುಕೊಳ್ರಿ. ಇಲ್ಲಿ ಲಾಸ್ಟ್ ಏನು ಟ್ರಾನ್ಸಿಟ್ ಅಂತ ಹೇಳ್ತಾರೆ. ಸೊ ಎಷ್ಟು 50 ಚೇರ್ಸ್ ತೊಗೊಂಡಿರಲ್ಲ, ಇಲ್ಲಿ 50 ಚೇರ್ ಏನಾಗಿದ್ದಾವೆ ಲಾಸ್ ಆಗಿದ್ದಾವೆ ಅಂತ ಹೇಳ್ತಾರಲ್ಲ, ಇಲ್ಲಿ ಡ್ಯೂರಿಂಗ್ ದ ಟ್ರಾನ್ಸಿಟ್ 50 ಚೇರ್ಸ್ ಲಾಸ್ ಅಂತ ಹೇಳ್ತಾರೆ. ಸೊ ಅಂದರೆ 50 ಚೇರ್ಸ್ ಅಂತ ತೊಗೊಂಡ್ರಿ. ಪ್ರತಿಯೊಂದು ಚೇರಿನ ಪ್ರೈಸ್ ಎಷ್ಟೈತೆ ನೋಡಬೇಕು. ಪ್ರತಿಯೊಂದು ಚೇರ್ ಪ್ರೈಸ್ ಎಷ್ಟಿದೆ, 750 ಇದೆ ಅಲ್ಲ. ಸೊ ಏನು ಮಾಡಿರಿ, 50 ಇಂಟು 750 ಮಾಡಬೇಕು, ಅಮೌಂಟ್ ತೆಗೆದುಕೊಳ್ಬೇಕು. ಎಷ್ಟಾಯಿತು, 37,500. ಸೊ ಈ ಥರ 50 ಇಂಟು 750 ಮಾಡಿದಾಗ 37,500. 50 ಕ್ವಾಂಟಿಟಿ ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಅಮೌಂಟ 37,500 ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ನೋಡಿರಿ, ಆ್ಯಡ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಸೊ ಇಲ್ಲೊಂದು ಪಾಯಿಂಟ್ ನೀವು ನೆನಪಿಟ್ಕೋರಿ, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನರ್ ಮಾತ್ರ ತೆಗೆದುಕೊಳ್ಬೇಕು. ಸೊ ಇದು ಕನ್ಸೈನರ್, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನರ್ ಮಾತ್ರ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ತೆಗೆದುಕೊಳ್ಬೇಕು. ಕನ್ಸೈನರ್ ಅಂದರೆ ನೆಕ್ಸ್ಟ್ ಇಲ್ಲಿ ಕನ್ಸೈನಿದ ಎಕ್ಸ್ಪೆನ್ಸಸ್ ತೆಗೆದುಕೊಳ್ಬಾರ್ದು, ನೆನಪಿಟ್ಕೋರಿ. ಸೊ ನೀವು ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಮಾಡುವಾಗ ಇಲ್ಲಿ ಕನ್ಸೈನರ್ ಮಾಡಿರುವಂಥ ಎಕ್ಸ್ಪೆನ್ಸಸ್ಸು ತೆಗೆದುಕೊಳ್ತೇವೆ, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಕನ್ಸೈನಿ ಮಾಡಿರುವಂಥ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಕೂಡ ತೆಗೆದುಕೊಳ್ತೇವೆ. ಸೊ ಇವಾಗ ಓನ್ಲಿ ಏನು ಮಾಡಬೇಕಂದ್ರೆ ನೀವು ಕನ್ಸೈನರ್ ಮಾಡಿರುವಂಥ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಮಾತ್ರ ತೆಗೆದುಕೊಳ್ಬೇಕು, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಕನ್ಸೈನರ್. ಸೊ ಇದಕ್ಕೆ ಒಂದು ಫಾರ್ಮುಲಾ ಇದೆ, ಏನು ಮಾಡಬೇಕಂದ್ರೆ 50 ಅಂದರೆ ಟ್ರಾನ್ಸ್ಪೋರ್ಟೇಷನ್ ಮಾಡುವಾಗ ಎಷ್ಟು ಲಾಸ್ ಆಗಿದಾವೆ 50 ಅಂದರೆ ಅಬ್ ನಾರ್ಮಲ್ ಅದನ್ನು ತೆಗೆದುಕೊಳ್ಬೇಕು. 50 ಡಿವೈಡೆಡ್ ಬೈ ನಮ್ಮ ಕ್ವಾಂಟಿಟಿ ಎಷ್ಟು ಇದಾವೆ ನೋಡಿರಿ, ಟೋಟಲ್ ಕ್ವಾಂಟಿಟಿ 500 ಕ್ವಾಂಟಿಟಿ ಇದಾವೆ. ಇಲ್ಲಿ ಕೊಟ್ಟಾರ ನೋಡಿರಿ, ಟೋಟಲ್ ಕ್ವಾಂಟಿಟಿ ಎಷ್ಟು ಕೊಟ್ಟಿದ್ದಾರೆ, 500 ಕೊಟ್ಟಿದ್ದಾರಲ್ಲ, 500 ಕ್ವಾಂಟಿಟಿ ಕೊಟ್ಟಿದ್ದಾರೆ. ಅಂದರೆ ಡಿವೈಡೆಡ್ ಬೈ 500 ಇಂಟು ಏನು ಮಾಡಬೇಕು, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನರ್ ಮಾಡಿರುವಂಥ
ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಯಾವ ಪ್ರೈಟ ಚಾರ್ಜಸ್ ಇನ್ಶೂರೆನ್ಸ್ 30,000 20,000 ಎಷ್ಟಾಯಿತು ಆಲ್ರೆಡಿ ನಾವು ಇದನ್ನ ತೆಗೆದುಕೊಂಡಿದ್ದೀವಿ ನೋಡ್ರಿ ಇಲ್ಲಿ 50,000 ತೆಗೆದುಕೊಂಡಿದ್ದೀವಲ್ಲ ಸೊ ಇದು 50,000 ಇಲ್ಲೂ ತೆಗೆದುಕೊಳ್ಬೇಕು ಡಿವೈಡೆಡ್ ಬೈ ಮಾಡಿದಾಗ 50 ಡಿವೈಡೆಡ್ ಬೈ 500 ಇಂಟು 50,000 ಮಾಡಿದಾಗ ಎಷ್ಟು ಬರುತ್ತೆ 5,000 ಬರುತ್ತೆ ಸೊ ಯಾವಾಗಲೂ ನೆನಪಿಟ್ಕೋರಿ ಕ್ವಾಂಟಿಟಿಯಲ್ಲಿ ಡ್ಯಾಶ್ ಇಡಬೇಕು ಸೊ ಯಾಕಂದರೆ 50 ಕ್ವಾಂಟಿಟಿಗೆ ಅಷ್ಟೇ ಎಷ್ಟು ಮಾಡಿದ ನಾವು 5,000 ಮಾಡಿದಾನಲ್ಲ ಸೊ ಈ ಥರ ಸೊ ಇಲ್ಲಿ ಇದನ್ನು ಟೋಟಲ್ ಮಾಡಿರಿ 37,500 ಪ್ಲಸ್ 5,000 ಮಾಡಿದಾಗ ಎಷ್ಟು ಬರುತ್ತೆ ಅಮೌಂಟ 42,500 ಬರುತ್ತೆ ಸೊ ನೆಕ್ಸ್ಟ್ ಅದನ್ನೇ ಇದೆ ಜಸ್ಟ್ ಇಲ್ಲಿ ಡ್ಯಾಶ್ ಇದೆಯಲ್ಲ ಏನೂ ಇಲ್ಲ 50 ಕ್ವಾಂಟಿಟಿ ಸೊ ಇದಕ್ಕೆ ಏನಂತಾರೆ ಅಬ್ನಾರ್ಮಲ್ ಲಾಸ್ ಸೊ ಏನು ಮಾಡಿರಿ ಇಲ್ಲಿ ಮೆನ್ಷನ್ ಮಾಡಿರಿ 42,500 ಮೆನ್ಷನ್ ಮಾಡಬೇಕು ಅಂದ್ರೆ 50 ಕ್ವಾಂಟಿಟಿ 42,500 ಅಬ್ನಾರ್ಮಲ್ ಲಾಸ್ ಆಗೈತೆ ಅಂತೇಳಿ ಮೆನ್ಷನ್ ಮಾಡಬೇಕು 42,500 ಸೊ ಇದು ಮುಗಿಯುತ್ತೆ ಜಸ್ಟ್ ಇನ್ನೇನು ಮಾಡಬೇಕು ನೆಕ್ಸ್ಟ್ ನೋಡ್ರಿ ಇದನ್ನು ಟೋಟ್ಲಿಂಗ್ ಮಾಡ್ಕೊರಿ 500ದಾಗ 50 ಲೆಸ್ ಮಾಡಿರಿ ಅಂದರೆ ಲಾಬ್ ನಾರ್ಮಲ್ ಲೆಸ್ ಮಾಡಬೇಕಲ್ಲ ಸೊ ಅದಕ್ಕಾಗಿ 50 ಲೆಸ್ ಮಾಡೋದ್ರಿಂದ 450 ಬರುತ್ತೆ ನೆಕ್ಸ್ಟ್ 4,25,000 42,500 ಲೆಸ್ ಮಾಡಿದಾಗ ಎಷ್ಟು ಬರುತ್ತೆ 3,82,500 ಬರುತ್ತೆ ಅಂದರೆ 4,25,000 42,500 ಲೆಸ್ ಮಾಡಬೇಕು 3,82,500 ಬರುತ್ತೆ ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಸೊ ನೆಕ್ಸ್ಟ್ ಇನ್ನೇನು ಮಾಡಿರಿ ಸೋಲ್ಡ್ ನೆಕ್ಸ್ಟ್ ಇನ್ನೇನು ಮಾಡಬೇಕು ಸೋಲ್ಡ್ ಮಾಡಬೇಕು ಲೆಸ್ ಸೋಲ್ಡ್ ಅಂದರೆ ಸೇಲ್ಸ್ ಎಷ್ಟು ಮಾಡಿದ್ದಾನೆ ನೋಡ್ರಿ ಅಮ್ಮ ಪ್ರಾಬ್ಲಮ್ದಲ್ಲಿ ಅಬ್ಸರ್ವ್ ಮಾಡಿರಿ ಸೇಲ್ಸ್ ಎಷ್ಟು ಮಾಡಿದ್ದಾನೆ ಹಿರೇಮಠ ಸೋಲ್ಡ್ 350 ಚೇರ್ಸ್ ಅಂತ ಹೇಳ್ತಾರೆ ಆಫ್ ರುಪೀಸ್ 1,001 ಅಂತ ಹೇಳ್ತಾರೆ ಇಲ್ಲೇ ನಾವು ರುಪೀಸ್ ಏನು ತೊಗೋಬೇಕಾಗಿಲ್ಲ ಜಸ್ಟ್ ಏನು ಮಾಡಿರಿ ಸೋಲ್ಡ್ ಅಂತ ಮೆನ್ಷನ್ ಮಾಡಿರಿ 350 ಮಾಡಿರಿ ಸೊ 450ದಾಗ 350 ಲೆಸ್ ಮಾಡಿರಿ ರಿಮೈನಿಂಗ್ ಏನು ಉಳಿತಲ್ಲ 100 ಸೊ ಇದಕ್ಕೆ ಏನಂತಾರೆ ಅನ್ಸೋಲ್ಡ್ ಅಂತಾರೆ ಸೊ ಇದೇ ಏನು ಅನ್ಸೋಲ್ಡ್ ಸೊ ಇದು ಅನ್ಸೋಲ್ಡ್ ಅಂತ ಹೇಳ್ಬೋದು ರಿಮೈನಿಂಗ್ ಉಳಿದದ್ದು ಅಂದರೆ ಈ ಅನ್ಸೋಲ್ಡಿಗೆ ಇನ್ನು ಎಷ್ಟು ವ್ಯಾಲ್ಯೂ ಆತ ಅನ್ನೋದು ನಾವು ಫೈಂಡ್ ಔಟ್ ಮಾಡಬೇಕು ಅದೇ ಕ್ಲೋಸಿಂಗ್ ಸ್ಟಾಕ್ ಓಕೆ ಈಗ ಏನು ಮಾಡಿರಿ ದ್ಯಾಟ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಏನು ಹಾಕಬೇಕು ದ್ಯಾಟ್ ಈಸ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಈಕ್ವಲ್ ಟು ಏನು ಮಾಡಬೇಕಂದ್ರೆ ಇಲ್ಲೊಂದು ವ್ಯಾಲ್ಯೂ ಬಂದಿದೆ ನೋಡಿ 3,82,500 ಡಿವೈಡೆಡ್ ಬೈ 450 ಡಿವೈಡೆಡ್ ಬೈ 3,82,500 ಡಿವೈಡೆಡ್ ಬೈ 450 ಇಂಟು ಏನು ಮಾಡಬೇಕು 100 ಅನ್ಸೋಲ್ಡ್ ಎಷ್ಟು ಬರುತ್ತೆ ವ್ಯಾಲ್ಯೂ 85,000 ರುಪೀಸ್ ಬರುತ್ತೆ ಸೊ ಗೊತ್ತಾಯ್ತಲ್ಲ ಸೊ ಇದನ್ನು 85,000 ರುಪೀಸ್ ಏನು ಮಾಡಬೇಕು ಯು ಹ್ಯಾವ್ ಟು ಮೆನ್ಷನ್ ಬಾಯ್ ಕನ್ಸೈನ್ಮೆಂಟ್ ಸ್ಟಾಕ್ ಅಂತೇಳಿ 85,000 ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಮೆನ್ಷನ್ ಮಾಡಬೇಕು ಸೊ ಇದಕ್ಕೆ ವರ್ಕಿಂಗ್ ನೋಟ್ ನಂಬರ್ 1 ಅಂತ ಕೊಡಬೇಕು ಯಾಕಂದರೆ ನಾವು ಕನ್ಸೈನ್ಮೆಂಟ್ ಸ್ಟಾಕ್ ವರ್ಕಿಂಗ್ ನೋಟ್ ನಂಬರ್ ನೆಕ್ಸ್ಟ್ ಅಬ್ ನಾರ್ಮಲ್ ಲಾಸ್ಗೆ ವರ್ಕಿಂಗ್ ನೋಟ್ ನಂಬರ್ 2 ಅಂತ ಹಾಕಬೇಕು ಎಷ್ಟು ಬಂದಿದ್ದು ನೋಡಿರಿ ಅಬ್ ನಾರ್ಮಲ್ ಲಾಸ್ ಕೂಡ ನಾವು ಫೈಂಡ್ ಔಟ್ ಮಾಡಿದ್ದೇವಲ್ಲ 42,500 ಬಂದಿದೆ ಸೊ ಅದನ್ನು 42,500 ಮಾಡಬೇಕು ಸೊ ಈ ಥರ ಮೆನ್ಷನ್ ಮಾಡಬೇಕು ಸೊ ಇನ್ನು ಫೈನಲಾಗಿ ಇನ್ನೇನು ಮಾಡಿರಿ 3,85,000 ಪ್ಲಸ್ ಮಾಡಿರಿ 42,500 ಪ್ಲಸ್ ಮಾಡಿರಿ 85,000 ಪ್ಲಸ್ ಮಾಡಿದಾಗ ಎಷ್ಟು ಬರುತ್ತೆ 5,12,500 ಬರುತ್ತೆ 5,12,500 ನೆಕ್ಸ್ಟ್ ಈ ಸೈಡ್ ಕೂಡ ಟೋಟಲ್ ಮಾಡಿ ನೋಡಿರಿ 3,75,000 ಪ್ಲಸ್ 50,000 ಪ್ಲಸ್ 6,500 ಪ್ಲಸ್ 38,500 ಸೊ ಟೋಟಲ್ ಅದು ಕಡಿಮೆ ಬರುತ್ತೆ ಸೊ ಅದಕ್ಕಾಗಿ ಇದೇ ಸೈಡ್ ಜಾಸ್ತಿ ಇದೆಲ್ಲ 5,12,500ದಲ್ಲಿ ಲೆಸ್ ಇವನ್ನೆಲ್ಲ ಮಾಡಿದಾಗ 3,75,000 ಲೆಸ್ ಮಾಡಬೇಕು 50,000 ಲೆಸ್ ಮಾಡಿರಿ 6,500 ಲೆಸ್ ಮಾಡಿರಿ ನೆಕ್ಸ್ಟ್ 38,500 ಲೆಸ್ ಮಾಡಿರಿ ರಿಮೈನಿಂಗ್ ಎಷ್ಟು ಬರುತ್ತೆ 42,500 ಬರುತ್ತೆ ಸೊ ಇದಕ್ಕೆ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು ಸೊ ಈ ಥರ ಕನ್ಸೈನ್ಮೆಂಟ್ ಅಕೌಂಟ್ ಆಯ್ತಲ್ಲ ಸೊ ಸಿಂಪಲ್ ಇದೆ ಇದೇ ಥರ ನೀವು ಕನ್ಸೈನ್ಮೆಂಟ್ ಅಕೌಂಟ್ ಪ್ರಿಪೇರ್ ಮಾಡಿ ಇನ್ನೇನು ಮಾಡಬೇಕು ನೆಕ್ಸ್ಟ್ ಕನ್ಸೈನಿ ಅಕೌಂಟ್ ಪ್ರಿಪೇರ್ ಮಾಡಬೇಕು ಓಕೆ ನೆಕ್ಸ್ಟ್ ಕನ್ಸೈನೀಸ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಿರಿ ಈ ಕಡೆ ಡೆಬಿಟ್ ಸೈಡ್ ಅನದರ್ ಸೈಡ್ ಕ್ರೆಡಿಟ್ ಸೈಡ್ ಇನ್ನೊಂದು ನೆನಪಿಟ್ಕೋರಿ ನೀವು ಕನ್ಸೈನ್ಮೆಂಟ್ ಅಕೌಂಟ್ ಪ್ರಿಪೇರ್ ಮಾಡಿದ್ರೆ ಅಂದರೆ ಆಲ್ಮೋಸ್ಟ್ ಆಲ್ ಈಸಿಲಿ ನೀವು ಸಾಲ್ವ್ ಮಾಡ್ಬೋದು ಕನ್ಸೈನಿ ಅಕೌಂಟ್ ಅಂತೇಳಿ ಒಂದು ನಾನು ನಿಮ್ಗೆ ಸಿಂಪಲ್ ಟ್ರಿಕ್ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ನಾನು ನಿಮ್ಗೆ ಹೇಳಿಕೊಟ್ಟಿದ್ದೆ ಸೊ ಇವಾಗ ಕೂಡ ಹೇಳ್ತೇನೆ ನೋಡಿರಿ ಜಸ್ಟ್ ಯಾವ ಥರ ಮಾಡ್ಬೇಕಂತೇಳಿ ಕನ್ಸೈನಿ ಅಕೌಂಟ್ ಹಾಕ್ತೀರಿ ಈಗ ಯಾವ ಅಕೌಂಟ್ ಹಾಕಬೇಕು ಕನ್ಸೈನೀಸ್ ಅಕೌಂಟ್
ಸೊ ಇವಾಗ ಏನು ಮಾಡಿ ಜಸ್ಟ್ ಅಬ್ಸರ್ವ್ ಮಾಡಬೇಕು. ಸೊ ಇಲ್ಲಿ ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಎಲ್ಲಿ ನಮ್ಗೆ ಕನ್ಸೈನಿ ಅಂತ ಹೇಳಿ ಮೆನ್ಷನ್ ಮಾಡಿದ್ವು ನೋಡ್ರಿ, ಈ ಸೈಡ್ ಮೆನ್ಷನ್ ಮಾಡಿದ್ವಿ ರೀ, ಟು ಕನ್ಸೈನೀಸ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಿದ್ವಿ. ಏನು ಮಾಡಿದ್ರು ಬ್ರಿಕೆಟ್ದಾಗ ಎಕ್ಸ್ಪೆನ್ಸಸ್ ಎಷ್ಟಿದೆ 6500 ಇದೆಲ್ಲ. ಸೊ ಇದನ್ನ ಏನು ಮಾಡಿರಿ ಡೈರೆಕ್ಟ್ ಕನ್ಸೈನ್ಮೆಂಟ್ ಅಕೌಂಟ್ದಾಗ ಟು ಕನ್ಸೈನ್ ಇದೆ, ಕನ್ಸೈನಿ ಅಕೌಂಟ್ದಾಗ ಬಾಯ್ ಕನ್ಸೈನ್ಮೆಂಟ್ ಅಕೌಂಟ್ ಆಗಬೇಕು ಅದು. ಸೊ ಏನು ಮಾಡಬೇಕು ಕನ್ಸೈನಿ ಅಕೌಂಟ್ದಾಗ ಏನು ಮಾಡಿರಿ ಬಾಯ್ ಕನ್ಸೈನ್ಮೆಂಟ್ ಅಕೌಂಟ ಬ್ರಿಕೆಟ್ದಾಗ ಕನ್ಸೈನಿ ಎಕ್ಸ್ಪೆನ್ಸಸ್ ತೆಗೆದುಕೊಳ್ರಿ. ಎಷ್ಟು ಅಮೌಂಟ 6500. ಏನಿಲ್ಲ ಇದೇ ಒಂದು ಇದೇ ಒಂದು ಅಕೌಂಟ್ ನೋಡಿ ನೀವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ನೋಡಿರಿ ಕನ್ಸೈನಿ ಮತ್ತೆ ಎಲ್ಲಿ ಕಾಣಿಸ್ತಾನೆ ಟು ಕನ್ಸೈನಿ ಅಕೌಂಟ್ ಅಂದರೆ ಕಮಿಷನ್ ತೊಗೊಂಡನಲ್ಲ, ಕನ್ಸೈನ್ಮೆಂಟ್ ಅಕೌಂಟ್ದಾಗ ಟು ಕನ್ಸೈನಿ ಅಕೌಂಟ್ ಇದೆ ಎಷ್ಟಿದೆ 38,500. ಸೊ ಇದನ್ನ ಏನು ಮಾಡ್ಬೇಕು ನಾವು ಕನ್ಸೈನೀಸ್ ಅಕೌಂಟ್ದಾಗ ಬಾಯ್ ಕನ್ಸೈನ್ಮೆಂಟ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಬಾಯ್ ಕನ್ಸೈನ್ಮೆಂಟ್ ಅಕೌಂಟ್ ಬ್ರೆಕೆಟಲ್ಲಿ ಕಮಿಷನ್ ತೆಗೆದುಕೊಳ್ರಿ. ಅಮೌಂಟ್ ಎಷ್ಟು ತೆಗೆದುಕೊಳ್ತೀರಿ 38,500 ಐತಿಲ್ಲ, 38,500. ಸೊ ಅದು ನೋಡ್ರಿ ಅಮೌಂಟ್ ಎಷ್ಟಿದೆ ಎಲ್ಲಿದೆ 38,500 ಇದೆಯಲ್ಲ. ಸೊ ಆಯಿತು. ನೆಕ್ಸ್ಟ್ ನೋಡ್ರಿ ಇನ್ನೆಲ್ಲಿ ಕನ್ಸೈನ್ ಇದೆ. ಸೊ ಆ್ಯಕ್ಚುಲಿ ಇದು ಬಾಯ್ ಬ್ಯಾಂಕ್ ಅಕೌಂಟ್ ಅಥವಾ ಬಾಯ್ ಕನ್ಸೈನಿ ಅಕೌಂಟ್ ಅಂದ್ರೆ ನಡೀತೆ. ಬ್ರಿಕೆಟಲ್ಲಿ ಸೇಲ್ಸ್ ತೊಗೊಂಡಿರಲಿಲ್ಲ 3,85,000. ಸೊ ಇದನ್ನು ಕೂಡ ಇಲ್ಲಿ ಕ್ರೆಡಿಟ್ ಸೈಡ್ ಇದೆ, ನೀವು ಕನ್ಸೈನಿ ಅಕೌಂಟ್ದಾಗ ಅದನ್ನ ಡೆಬಿಟ್ ಸೈಡ್ ತೆಗೆದುಕೊಳ್ಬೇಕು. ಸೊ ಇಲ್ಲಿ ಏನು ಮೆನ್ಷನ್ ಮಾಡ್ತಾರೆ ವಿ ಹ್ಯಾವ್ ಟು ಮೆನ್ಷನ್ ಟು ಕನ್ಸೈನ್ಮೆಂಟ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಿ ಬ್ರಿಕೆಟ್ದಾಗ ಸೇಲ್ಸ್ ತೆಗೆದುಕೊಳ್ರಿ 3,85,000 ಆಯ್ತಲ್ಲ. ಸೊ ಇಷ್ಟೇ, ಮತ್ತೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡ್ರಿ. ಸೊ ಕನ್ಸೈನಿ ಇಲ್ಲೂ ಇದೆ, ಇದನ್ನು ತೆಗೆದುಕೊಂಡಿದ್ದೀವಿ, ಕನ್ಸೈನಿ ಇದು ಇದೆ, ಇದನ್ನು ತೆಗೆದುಕೊಂಡಿದ್ದೀವಿ. ಇಲ್ಲಿ ಬಾಯ್ ಬ್ಯಾಂಕ್ ಅಕೌಂಟ್ ಇದೆ ಕನ್ಸೈನಿ, ಇದನ್ನು ಅಪೋಸಿಟ್ ಸೈಡ್ ಈ ಸೈಡ್ ತೆಗೆದುಕೊಂಡಿದ್ದೀವಿ. ಸೊ ಈ ಥರ ನೆಕ್ಸ್ಟ್ ಇನ್ನು ನೋಡಿರಿ 3,85,000 ಇದನ್ನು ತೆಗೆದುಕೊಳ್ರಿ. ಡೈರೆಕ್ಟ್ 3,85,000 ಟೋಟಲ್ ಮಾಡಿರಿ. ಇದೇ ಸೈಡ್ ಹೆಚ್ಚಿದೆಯಲ್ಲ ಡೆಬಿಟ್ ಸೈಡ. ನೆಕ್ಸ್ಟ್ 3,85,000 ತೆಗೆದುಕೊಳ್ರಿ. ನೆಕ್ಸ್ಟ್ ಇದ್ರೊಳಗೆ ಲೆಸ್ ಮಾಡಿರಿ 6,500 38,500 ಮಾಡಿದಾಗ ಅಮೌಂಟ್ ಎಷ್ಟು ಬರುತ್ತೆ 3,40,000 ಬರುತ್ತೆ. ಸೊ ಅದಕ್ಕೆ ಬಾಯ್ ಬ್ಯಾಂಕ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಇವಾಗ ನಾವು ಕನ್ಸೈನಿ ಅಕೌಂಟ್ ಪ್ರಿಪೇರ್ ಮಾಡಿದ್ವಿ. ಸೊ ನೆಕ್ಸ್ಟ್ ಏನು ನೋಡ್ಬೇಕಿನ್ನ ಅಬ್ ನಾರ್ಮಲ್ ಲಾಸ್ ಅಕೌಂಟ ಪ್ರಿಪೇರ್ ಮಾಡಬೇಕು. ಲಾಸ್ಟ್ ಅಕೌಂಟ್ ಇದು ಅಬ್ ನಾರ್ಮಲ್ ಲಾಸ್ ಅಕೌಂಟ್. ಸೊ ಇದನ್ನು ಪ್ರಿಪೇರ್ ಹೆಂಗೆ ಮಾಡ್ಬೇಕಂದ್ರೆ ಇದನ್ನು ಕೂಡ ನೀವು ಯಾವುದೂ ಫಾರ್ಮೇಟ ನೆನಪಿಡುವ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ತೆಗೆದುಕೊಳ್ಬೋದು. ಸೊ ನೋಡಿರಿ ಕನ್ಸೈನ್ಮೆಂಟ್ ಅಕೌಂಟ್ನಲ್ಲಿ ಅಬ್ ನಾರ್ಮಲ್ ಲಾಸ್ ಎಲ್ಲಿದೆ ನೋಡಿರಿ, ಬಾಯ್ ಅಬ್ ನಾರ್ಮಲ್ ಲಾಸ್ ಅಂತ ಇದೆ. ಎಷ್ಟಿದೆ ಇಲ್ಲಿದೆ ನೋಡಿರಿ ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಬಾಯ್ ಅಬ್ ನಾರ್ಮಲ್ ಲಾಸ್ 42,500 ಇದೆ. ಇನ್ನು ಅಬ್ ನಾರ್ಮಲ್ ಲಾಸಲ್ಲಿ ಏನು ಮಾಡಬೇಕು ಟು ಕನ್ಸೈನ್ಮೆಂಟ್ ಆಗಬೇಕು, ಅಂದರೆ ಅದನ್ನ ಅಪೋಸಿಟ್ ಮೆನ್ಷನ್ ಮಾಡಬೇಕು. ನೋಡಿರಿ ಟು ಕನ್ಸೈನ್ಮೆಂಟ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಿರಿ 42,500. ಆಲ್ರೆಡಿ ಇಲ್ಲಿ ನಾವು ತೆಗೆದುಕೊಂಡಿದ್ದೀವಲ್ಲ ಅಬ್ ನಾರ್ಮಲ್ ಲಾಸ್ ಅಂತೇಳಿ 42,500. ಸೊ ಅದನ್ನೇ ಮೆನ್ಷನ್ ಮಾಡಿರಿ 42,500 ಮೆನ್ಷನ್ ಮಾಡಬೇಕು. ಸೊ ನೆಕ್ಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ಬರೀ ಇಲ್ಲಿ ಸಪೋಸ್ ಏನಾದರೂ ಇನ್ಶೂರೆನ್ಸ್ ಕಂಪ್ನಿ ಕ್ಲೇಮ್ ಮಾಡಿರಿ ಅಂದರೆ ತೆಗೆದುಕೊಳ್ಬೇಕು, ಇಲ್ಲ ಅಂದರೆ ಬಿಟ್ಟು ಬಿಡಬೇಕು. ಸೊ ಇವಾಗ ನೋಡಿರಿ ಸೊ ಇಲ್ಲಿ ಹೇಳ್ತಾರಲ್ಲ ಟೋಟಲಿ ಡಿಸ್ಟ್ರಾಯ್ಡ್ ಆ್ಯಂಡ್ ಇನ್ಶೂರೆನ್ಸ್ ಕಂಪ್ನಿ ಪೇಡ್ ₹30,800 ಟುವರ್ಡ್ಸ್ ಅ ಕ್ಲೇಮ್, ಅಂದರೆ 30,800 ಇನ್ಶೂರೆನ್ಸ್ ಕಂಪ್ನಿ ಕೊಟ್ಟಾರ ಅಂತ ಹೇಳ್ತಾರಲ್ಲ. ಸೊ ಅದಕ್ಕೆ ಏನು ಮಾಡೋದನ್ನ ಬಾಯ್ ಬ್ಯಾಂಕ್ ಅಕೌಂಟ್ ಅಂತೇಳಿ ಅಬ್ ನಾರ್ಮಲ್ ಲಾಸ್ ಅಕೌಂಟ್ ಅಂತ ಮೆನ್ಷನ್ ಮಾಡಬೇಕು. ವಿಶೇಷ ಇದು ಪ್ರಾಬ್ಲಮ್ದಾಗ ಕೊಟ್ಟರೆ ಅಂದ್ರೆ ತೊಗೊರಿ, ಕೊಡಲಿಲ್ಲ ಅಂದ್ರೆ ಬಿಟ್ಬಿಡ್ರಿ. 30,800 ಐತೆ. ಸೊ ಇದನ್ನ ಟೋಟಲ್ ಮಾಡಿರಿ 42,500 ಬೋತ್ ಸೈಡ್ ಟೋಟಲ್ 42,500. ಸೊ ರಿಮೈನಿಂಗ 30,800 ಲೆಸ್ ಮಾಡೋದ್ರಿಂದ ನಮಗೆ ಏನು ಬರುತ್ತೆ ಬಾಯ್ P&L ಅಕೌಂಟ್ 11,700 ಬರುತ್ತೆ. ಸೊ ಈ ಥರ ಸಿಂಪಲ್ ವೇ ಮುಖಾಂತರ ನಾನು ನಿಮ್ಗೆ ಹೇಳಿಕೊಟ್ಟಿದ್ದೀನಿ. ಸೊ ಇದನ್ನು ಪ್ರಾಬ್ಲಮ ನೀಟಾಗಿ ಇನ್ನೊಂದು ಸಲ ನೋಡಿರಿ. ಸೊ ಇದನ್ನ ಸಾಲ್ವ್ ಮಾಡಬೇಕು. ಫಸ್ಟಿಗೆ ನೀವು ಏನು ಸಾಲ್ವ್ ಮಾಡಬೇಕಂದ್ರೆ ಕನ್ಸೈನ್ಮೆಂಟ್ ಅಕೌಂಟ್ ಸಾಲ್ವ್ ಮಾಡಿರಿ. ನಂತರ ಏನು ಮಾಡಿರಿ ಯು ಹ್ಯಾವ್ ಟು ಸಾಲ್ವ್ ದ ವರ್ಕಿಂಗ್ ನೋಟ್ಸ್ ಸಾಲ್ವ್ ಮಾಡ್ಕೋಬೇಕು. ವರ್ಕಿಂಗ್ ನೋಟ್ಸ್ ಸಾಲ್ವ್ ಮಾಡಿರಿ. ನೆಕ್ಸ್ಟ್ ಕನ್ಸೈನೀಸ್ ಅಕೌಂಟ ಸಾಲ್ವ್ ಮಾಡಿರಿ. ಕನ್ಸೈನೀಸ್ ಅಕೌಂಟ್ ಸಾಲ್ವ್ ಮಾಡಿರಿ. ನಂತರ ಅಬ್ ನಾರ್ಮಲ್ ಲಾಸ್ ಅಕೌಂಟ್ ಕೇಳಿರಂದ್ರೆ ಸಾಲ್ವ್ ಮಾಡಿರಿ, ಇಲ್ಲಪ್ಪ ಅಂತಂದ್ರೆ ಬಿಟ್ಟು ಬಿಡ್ರಿ. ಸೊ ಓಕೆ, ಸೊ ಈ ಥರ ಪ್ರಾಬ್ಲಮ್ ಇದೆ. ಸೊ ಇದನ್ನು ನೀವು ಸಾಲ್ವ್ ಮಾಡಿರಿ. ಇನ್ ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ ನಾವೇನು ಮಾಡೋಣ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಕೂಡ ಯಾವ ಥರ ಪ್ರಾಬ್ಲಮ್ಸ್ ಕೇಳ್ತಾರೆ ಸೊ ಅವನು ಕೂಡ ನೋಡೋಣ. ಟೋಟಲಿ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ನಾನು ಆಲ್ರೆಡಿ ಏನು ಕ್ಲಾಸ್ಗಳನ್ನ ಮಾಡಿದ್ದೇನಲ್ಲ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4, ಕ್ಲಾಸ್ 5 ಅಂತೇಳಿ
ಸೊ ಸಮ್ ಪ್ರಾಬ್ಲಮ್ಸ್ ಕಾಸ್ಟ್ ಪ್ರೈಸ್ ಮೆಥಡ್ ಮೇಲಿದೆ. ನೆಕ್ಸ್ಟ್ ಇನ್ನೂ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲಿದೆ. ಸೊ ನಿಮ್ಮ ಸಿಲೆಬಸ್ನಲ್ಲಿ ಕಾಸ್ಟ್ ಪ್ರೈಸ್ ಮೆಥಡು ಇದೆ, ಇನ್ವಾಯ್ಸ್ ಪ್ರೈಸ್ ಮೆಥಡು ಇದೆ. ಸೊ ಹಾಗಾಗಿ ನೀವು ಏನು ಮಾಡಬೇಕಂದ್ರೆ ಎರಡೂ ಮೆಥಡ ಪ್ರಾಕ್ಟೀಸ್ ಮಾಡಬೇಕು. ಸೊ ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ನೀವು ಎಕ್ಸಾಮ್ದಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ನಾನು ನಿಮ್ಗೆ ಸಿಂಪಲ್ ವೇ ಹೇಳಿಕೊಟ್ಟಿದ್ದೇನೆ, ವರ್ಕಿಂಗ್ ನೋಟ್ಸ್ ಅದು ಎಲ್ಲ. ಸೊ ಇವನ್ನೆಲ್ಲ ಇದೇ ಥರ ನೀವು ಫಾಲೋಅಪ್ ಮಾಡಿರಿ, ಡೆಫಿನೆಟ್ಲಿ ನಿಮ್ಮ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಕರೆಕ್ಟ್ ಆಗುತ್ತೆ. ಓಕೆ, ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಶೇರ್ ಮಾಡಿರಿ, ನೀವು ಕೂಡ ಪ್ರಾಕ್ಟೀಸ್ ಮಾಡ್ಕೊರಿ ಪ್ರಾಬ್ಲಮ್ಸ್ ಎಲ್ಲ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಶೇರ್ ಮಾಡಿರಿ. ಓಕೆ, ಯಾಕಂದರೆ 10 ಮಾರ್ಕ್ಸ್ ಪ್ರಾಬ್ಲಮ್ಸ್ ಇವಾದಲ್ಲ. ಸೊ ಅದಕ್ಕಾಗಿ ಒಂದೊಂದು ಸಾರಿ ಮೇ ಬಿ ಏನು ಮಾಡ್ತಾರೆ ಅಂದರೆ ಎಕ್ಸಾಮ್ದಲ್ಲಿ 15 ಮಾರ್ಕ್ಸ್ ಕೇಸ್ ಸ್ಟಡಿ ಕೂಡ ಕೇಳ್ಬೋದು. ಓಕೆ, ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಸೊ ನೀವು ಏನು ಮಾಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನಂತರ ಪ್ಲೇಲಿಸ್ಟಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಪ್ಲೇಲಿಸ್ಟಲ್ಲಿ ಹೋಗಿ ನೋಡಿರಿ. ಕನ್ಸೈನ್ಮೆಂಟ್ ಅಕೌಂಟ್ಸ್ ಇದೆ, ಬ್ರ್ಯಾಂಚ್ ಅಕೌಂಟ್ಸ್ ಅಂತೇಳಿ ಮಾಡಿರ್ತೇನೆ. ಸೊ ಅವನ್ನೆಲ್ಲ ನೀವು ನೋಡಬೇಕು. ಓಕೆ, 1 by 1 ಕ್ಲಾಸ್ ವೈಸ್ ನೋಡಬೇಕು, ಕ್ಲಾಸ್ 1 ಕ್ಲಾಸ್ 2 ಅಂತೇಳಿ. ಸೊ ಈ ಥರ ನೋಡಿರಿ ಅಂದರೆ ನೀವು ಈಸಿಲಿ ನಿಮಗೂ ಕೂಡ ಪ್ರಾಕ್ಟೀಸ್ ಆಗುತ್ತೆ, ಎಕ್ಸಾಮ್ದಲ್ಲಿ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಆಲ್. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಅಥವಾ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ನೋಡೋಣ. ಓಕೆ, ಥ್ಯಾಂಕ್ ಯು ಆಲ್.